ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಕ್ಲಾಸ್ 11 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಹಾಗೆ ಮುಂದಿನ ಒಂದು ಕಾನ್ಸೆಪ್ಟ್ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇರೋರು ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು. ಇವಾಗ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಈ ಒಂದು ಕಾನ್ಸೆಪ್ಟನ್ನು ನಾವು ಡಿಸ್ಕಸ್ ಮಾಡೋಣ. ಯಾವ ಒಂದು ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಸೈನ್ಗಳು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಒಂದು ಯೂನಿಟ್ ಸರ್ಕಲನ್ನು ಕನ್ಸಿಡರ್ ಮಾಡ್ತೀನಿ. ಯೂನಿಟ್ ಸರ್ಕಲನ್ನು ನಾನು 4 ಕ್ವಾಡ್ರೆಂಟಾಗಿ ಡಿವೈಡ್ ಮಾಡ್ತೀನಿ. ಈಗ ಇದನ್ನು ನಾವು ಎಕ್ಸ್ ಎಕ್ಸಸ್ ಅಂತ ಕರಿತೀವಿ, ಇದನ್ನು ವೈ ಎಕ್ಸಸ್ ಅಂತ ಕರಿತೀವಿ. ಸೆಂಟ್ರ್ ಆಫ್ ಅ ಸರ್ಕಲ್ ಓ ಆಗಿರಲಿ. ಇವಾಗ ಒಂದು ರೇಡಿಯಸನ್ನು ಕನ್ಸಿಡರ್ ಮಾಡ್ತೀನಿ. ಈ ಒಂದು ಕೋಆರ್ಡಿನೇಟ್ಗೆ ನಾನು ಪಿ ಅಂತ ಹೇಳಿರ್ತೀನಿ, ಇದನ್ನು ನಾನು ಎಮ್ ಅಂತ ಹೇಳಿ ತೆಗೆದುಕೊಳ್ತೀನಿ. ಆ್ಯಂಗಲ್ಗೆ ಎಕ್ಸ್ ಅಂತ ಹೇಳಿ ಕರಿತೀನಿ. ಓಕೆ, ಇವಾಗ ನಮಗೆ ಗೊತ್ತಿದೆ ಈ ಒಂದು ಯೂನಿಟ್ ಸರ್ಕಲ್ನ ಸೆಂಟರ್ ಏನಿದೆ ಇದರ ಎಡಭಾಗಕ್ಕೆ ಬಂದಾಗ ಬಲಭಾಗದಲ್ಲಿ ಪಾಸಿಟಿವ್ ಇಂಟೀಜರ್, ಈ ಕಡೆ ನೆಗೆಟಿವ್ ಇಂಟೀಜರ್. ಓ ವಾಯ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ, ಓ ವಾಯ್ ಡೇಸ್ ಎನ್ನುವಂಥದ್ದು ನೆಗೆಟಿವ್ ಆಗಿರುತ್ತೆ. ಇವಾಗ ಈ ಒಂದು ಫಸ್ಟ್ ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ದು ಯಾವ ರೀತಿಯಾದ ಸೈನನ್ನು ಹೊಂದಿದೆ ಅಂತ ನೋಡೋಣ. ಫಸ್ಟ್ ಕ್ವಾಡ್ರೆಂಟ್ ಸೈನ್ ಫಂಕ್ಷನನ್ನು ನೋಡೋಣ. ನಮಗೆ ಗೊತ್ತಿರಬೇಕು ಸೈನ್ ಆಫ್ ಎಕ್ಸ್ ಅಂದರೆ ಬಿ ಮತ್ತು ಕಾಸ್ ಆಫ್ ಎಕ್ಸ್ ಅಂದರೆ ಅದು ಎ. ಓಕೆ, ಯಾವ ರೀತಿಯಾಗಿ ಸೈನ್ ಆಫ್ ಎಕ್ಸ್ ಅಂದರೆ ಬಿ, ಕಾಸ್ ಆಫ್ ಎಕ್ಸ್ ಅಂದರೆ ಎ ಅಂದಾಗ ಸೈನ್ ಆಫ್ ಎಕ್ಸ್ದ ಅಪೋಸಿಟ್ ಸೈಡು ಪಿ ಎಮ್ ಇದೆ, ಹೈಪೋಟಿನ್ಯೂಸು ಒ ಪಿ ಇದೆ. ಒ ಪಿ ಅಂದಾಗ ಇದು ಯೂನಿಟ್ ಸರ್ಕಲ್ ಅಂದಾಗ ರೇಡಿಯಸ್ಸು 1 ಆಗಿರುತ್ತೆ. ಹಾಗಾಗಿ ಪಿ ಎಮ್ ಅಂದರೆ ಈ ಒಂದು ಕೋಆರ್ಡಿನೇಟನ್ನು ಎ ಮತ್ತು ಬಿ ಅಂತ ಕರಿತೀವಿ. ಎ ಅಂದರೆ ಕಾಸ್ ಆಗಿರುತ್ತೆ, ಬಿ ಅಂದರೆ ಸೈನ್ ಆಗಿರುತ್ತೆ. ಪಿ ಎಮ್ ಅಂದರೆ ಅದು ಬಿ ಆಗಿರುತ್ತೆ, ಒ ಪಿ ಅಂದರೆ 1 ಆಗಿರುತ್ತೆ. ಹಾಗಾಗಿ ಸೈನ್ ಆಫ್ ಎಕ್ಸ್ ಇಕ್ವಲ್ ಟು ಬಿ ಆಗಿರುತ್ತೆ. ಇದೇ ರೀತಿಯಾಗಿ ಕಾಸ್ ಆಫ್ ಎ ಅಂದರೆ ಯಾವ ರೀತಿಯಾಗಿ ಬರುತ್ತೆ, ಅಡ್ಜಸೆಂಟ್ ಸೈಡ್ ಒ ಎಮ್ ಡಿವೈಡೆಡ್ ಬೈ ಒ ಪಿ. ಒ ಎಮ್ ಅಂದರೆ ಅದು ಎ ಆಗಿರುತ್ತೆ. ಹಾಗಾಗಿ ಎ ಡಿವೈಡೆಡ್ ಬೈ 1 ಅಂತಂದಾಗ ಕಾಸ್ ಆಫ್ ಎಕ್ಸ್ ಅಂದರೆ ಅದು ಎ ಆಗಿರುತ್ತೆ. ಓಕೆ, ಇವಾಗ ಫಸ್ಟ್ ಕ್ವಾಡ್ರೆಂಟಲ್ಲಿ ಸೈನ್ ಎಕ್ಸ್ ಏನಾಗಿರುತ್ತೆ, ಅಪೋಸಿಟ್ ಸೈಡು ಬಿ, ಹೈಪೋಟಿನ್ಯೂಸು 1 ಅಂದಾಗ ಬಿ ಅಂತಂದರೆ ಓ, ಬಿ ಅಂತಂದರೆ ಅಪೋಸಿಟ್ ಸೈಡ್ ಅದು ಪಿ ಎಮ್ ಆಗಿರುತ್ತೆ. ಪಿ ಎಮ್ ಅಂತಂದರೆ ಓ ವೈ, ಈ ಓ ವೈ ಎನ್ನುವಂತಹ ಒಂದು ಏನಾಗಿರುತ್ತೆ ಎಕ್ಸಸ್ ಆಗಿರುತ್ತೆ. ಓ ವಾಯಲ್ಲಿ ಇಂಟೀಜರ್ ಏನಾಗಿರುತ್ತೆ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ಪಾಸಿಟಿವ್ ಡಿವೈಡೆಡ್ ಬೈ 1 ಅಂದಾಗ ಅದು ಪಾಸಿಟಿವ್. ಅದೇ ರೀತಿಯಾಗಿ ಕಾಸ್ ಎಕ್ಸ್ ಅಂದರೆ ಅದು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನ್ಯೂಸ್ ಅಂದರೆ ಎ ಬೈ 1 ಅಂದಾಗ ಪಾಸಿಟಿವ್ ಬೈ 1 ಅಂದಾಗ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಟ್ಯಾನ್ ಎಕ್ಸ್, ಅಪೋಸಿಟ್ ಸೈಡ್ ಏನಿದೆ ಬಿ ಇದೆ, ಹೈಪೋಟಿನ್ಯೂಸು ಅಡ್ಜಸೆಂಟ್ ಸೈಡ್ ಏನಿದೆ ಎ ಇದೆ. ಇಲ್ಲಿ ಬಿ ಏನಿದೆ ಪಾಸಿಟಿವ್ ಇದೆ, ಎ ಏನಿದೆ ಪಾಸಿಟಿವ್ ಇದೆ. ಹಾಗಾಗಿ ಟ್ಯಾನ್ ಕೂಡ ಪಾಸಿಟಿವ್ ಆಗಿರುತ್ತೆ. ಓಕೆ, ಸೈನ್ ಎಕ್ಸ್ದು ಇನ್ವರ್ಸ್ ಏನಾಗಿರುತ್ತೆ ಕೊಸೆಕೆಂಟ್ ಆಫ್ ಎಕ್ಸ್ ಆಗಿರುತ್ತೆ. ಹಾಗಾಗಿ ಕೊಸೆಕ್ ಆಫ್ ಎಕ್ಸ್ ಏನಾಗಿರುತ್ತೆ ಪಾಸಿಟಿವ್ ಆಗಿರುತ್ತೆ. ಕಾಸ್ ಎಕ್ಸ್ದು ಇನ್ವರ್ಸ್ ಏನಾಗಿರುತ್ತೆ ಸೆಕೆಂಡ್ ಆಫ್ ಎಕ್ಸ್, ಇದು ಕೂಡ ಪಾಸಿಟಿವ್ ಆಗಿರುತ್ತೆ. ಟ್ಯಾನ್ ಎಕ್ಸ್ದು ಇನ್ವರ್ಸು ಕಾಟ್ ಎಕ್ಸ್, ಇದು ಕೂಡ ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಒಂದು ಸೈನ್ ಏನಾಗಿರುತ್ತೆ ಅಂದರೆ ಅದು ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೆ ಯಾವ ಸೈನ್ ಇದೆ ಅಂತ ನೆಕ್ಸ್ಟ್ ನೋಡೋಣ. ಓಕೆ, ಇವಾಗ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನ್ ಫಂಕ್ಷನನ್ನು ನೋಡೋಣ. ಸೈನ್ ಆಫ್ ಎಕ್ಸ್ ಅಂದರೆ ಇದು ಆ್ಯಂಗಲ್ ಎಕ್ಸ್ ಆಗಿರಲಿ, ಅಪೋಸಿಟ್ ಸೈಡ್ ಬಿ ಇದೆ, ಹೈಪೋಟಿನ್ಯೂಸ್ 1 ಇದೆ. ಹಾಗಾಗಿ ಬಿ ಏನಿದೆ ಇದು ಬಿ ಅಂತಂದರೆ ಓ ವೈ ಆಗಿರುತ್ತೆ. ಹಾಗಾಗಿ ಇದು ಪಾಸಿಟಿವ್ ಡಿವೈಡೆಡ್ ಬೈ 1 ಅಂದಾಗ ಅದು ಪಾಸಿಟಿವ್ ಆಗಿರುತ್ತೆ. ಕಾಸ್ ಆಫ್ ಎಕ್ಸ್ ಅಂತಂದಾಗ ಓ ಎಮ್, ಕಾಸ್ ಅಂದರೆ ಇದು ನೆಗೆಟಿವ್ ಇರುತ್ತೆ,
ಎ ಏನಿರುತ್ತೆ ನೆಗೆಟಿವ್ ಇರುತ್ತೆ. A/1 ಅಂದಾಗ ಎ ನೆಗೆಟಿವ್ ಅಂದರೆ ಓ ಎಕ್ಸ್ ಡ್ಯಾಶ್ ಕಡೆಗೆ ಹೋದಂಗೆ ವ್ಯಾಲ್ಯೂಗಳೇನಿರ್ತವೆ ನೆಗೆಟಿವ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೆಗೆಟಿವ್ ಡಿವೈಡೆಡ್ ಬೈ 1 ಅಂತಂದಾಗ ನೆಗೆಟಿವ್ ಆಗಿರುತ್ತೆ. tan ಆಫ್ ಎಕ್ಸ್ ಅನ್ನು ನೋಡಿದಾಗ tan ಆಫ್ ಎಕ್ಸ್ ಏನಿರುತ್ತೆ ಸೈನ್ ಬೈ ಕಾಸ್ ಅಂತ ಮಾಡ್ಬೋದು. ಪಾಸಿಟಿವ್ ಡಿವೈಡೆಡ್ ಬೈ ನೆಗೆಟಿವ್, ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಓಕೆ, ಈಗ ಕಾಸ್ದು ಇನ್ವರ್ಸ್ ಏನಾಗಿರುತ್ತೆ ಕೊಸೆಕೆಂಟ್ ಆಫ್ ಎಕ್ಸ್. ಕೊಸೆಕೆಂಟ್ ಆಫ್ ಎಕ್ಸು ಪಾಸಿಟಿವ್ ಆಗಿರುತ್ತೆ. ಕಾಸ್ ಇನ್ವರ್ಸ್ ಏನಾಗಿರುತ್ತೆ ಸೆಕೆಂಡ್ ಆಫ್ ಎಕ್ಸ್ ಆಗಿರೋದ್ರಿಂದ ಇದು ಕೂಡ ಏನಾಗಿರುತ್ತೆ ಸೆಕೆಂಡ್ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಟ್ಯಾನ್ ನೆಗೆಟಿವ್ ಇದೆ ಅಂದರೆ ಕಾಟ್ ಕೂಡ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಯಾವ್ಯಾವ ಪಾಸಿಟಿವ್ ಇರುತ್ತವೆ, ಸೈನ್ ಫಂಕ್ಷನ್ ಪಾಸಿಟಿವ್ ಇದೆ, ಅದರ ಒಂದು ಇನ್ವರ್ಸ್ ಏನಾಗಿರುತ್ತೆ ಕೊಸೆಕೆಂಟ್ ಆಫ್ ಎಕ್ಸ್ ಕೂಡ ಪಾಸಿಟಿವ್ ಇದೆ. ಸೆಕೆಂಡ್ ಕ್ವಾಡ್ರಂಟಲ್ಲಿ ಕೊಸೆಕ್ ಆಫ್ ಎಕ್ಸ್ ಮತ್ತು ಸೈನ್ ಎಕ್ಸ್ ಎರಡೇ ಏನಿದೆ ಪಾಸಿಟಿವ್ ಸೈನನ್ನು ಹೊಂದಿದ್ದಾವೆ. ನೆಕ್ಸ್ಟು ಥರ್ಡ್ ಕ್ವಾಡ್ರಂಟನ್ನು ನೋಡೋಣ. ಥರ್ಡ್ ಕ್ವಾಡ್ರಂಟಲ್ಲಿ ಸೈನ್ ಆಫ್ ಎಕ್ಸ್ ಅಪೋಸಿಟ್ ಸೈಡ್ ಏನಿದೆ ಬಿ ಇದೆ, ಹೈಪೋಟೆನ್ಯೂಸು 1 ಇದೆ. ಇಲ್ಲಿ ಬಿ ವ್ಯಾಲ್ಯೂ ಏನಿದೆ ನೋಡಿ ಓ ಎಕ್ಸ್ ಓ ವೈ ಡ್ಯಾಶ್ ವ್ಯಾಲ್ಯೂ, ಅಂದರೆ ಇದು ಈ ರೀತಿಯಾಗಿ ಬರ್ತಾ ಇದೆ ಕೆಳಗಡೆ ಅಂದಾಗ ಇದು ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಆಗಿರುತ್ತೆ ಡಿವೈಡೆಡ್ ಬೈ 1 ಅಂತಂದಾಗ ಇದು ನೆಗೆಟಿವ್. ಕಾಸ್ ಆಫ್ ಎಕ್ಸ್ ಬಿ ಬೈ 1, ಇಲ್ಲಿ ಬಿ ಕೂಡ ಏನಿದೆ ನೆಗೆಟಿವ್ ಇದೆ. ಓ ಎಕ್ಸ್ ಡ್ಯಾಶ್ ವ್ಯಾಲ್ಯೂ ಏನಿರ್ತವೆ ನೆಗೆಟಿವ್ ಇರುತ್ತೆ. ಹಾಗಾಗಿ ನೆಗೆಟಿವ್ ಡಿವೈಡೆಡ್ ಬೈ 1 ಅಂದಾಗ ನೆಗೆಟಿವ್ ಆಗಿರುತ್ತೆ. ಟ್ಯಾನ್ ಆಫ್ ಎಕ್ಸ್ ನೋಡಿ ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂದಾಗ ಸೈನ್ ನೆಗೆಟಿವ್ ಇದೆ, ಕಾಸ್ ಕೂಡ ನೆಗೆಟಿವ್ ಇದೆ. ನೆಗೆಟಿವ್ ನೆಗೆಟಿವ್ ಏನಾಗುತ್ತೆ ಪ್ಲಸ್ ಆಗಿರುತ್ತೆ. ಓಕೆ, ಸೈನ್ದು ಇನ್ವರ್ಸ್ ಏನಾಗಿರುತ್ತೆ ಕೊಸೆಕೆಂಟ್ ಆಫ್ ಎಕ್ಸ್, ಇದು ಕೂಡ ನೆಗೆಟಿವ್ ಆಗಿರುತ್ತೆ. ಕಾಸ್ದು ಇನ್ವರ್ಸು ಸೆಕೆಂಡ್ ಆಫ್ ಎಕ್ಸ್, ಇದು ಕೂಡ ನೆಗೆಟಿವ್ ಆಗಿರುತ್ತೆ. ಟ್ಯಾನ್ದು ನೆಗೆಟಿವ್ ಕಾಟ್ ಎಕ್ಸ್, ಇದು ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನ್ ಎಕ್ಸು ಮತ್ತು ಕಾಟ್ ಎಕ್ಸ್ ಮಾತ್ರ ಏನಾಗಿರ್ತವೆ ಪಾಸಿಟಿವ್ ವ್ಯಾಲ್ಯೂವನ್ನು ಹೊಂದಿರ್ತವೆ. ನೆಕ್ಸ್ಟು ಫೋರ್ತ್ ಕ್ವಾಡ್ರಂಟಲ್ಲಿ ಸೈನ್ ಫಂಕ್ಷನು ಸೈನ್ ಆಫ್ ಎಕ್ಸ್ ಅಪೋಸಿಟ್ ಸೈಡ್ ಏನಿದೆ ಎಮ್ ಪಿ ಇದೆ, ಅವಡೆ ಈ ಕಡೆ ಈ ರೀತಿಯಾಗಿದ್ದಾಗ ಓ ವೈ ಡ್ಯಾಶ್ ಆಗಿರುತ್ತೆ. ಇಲ್ಲಿ ಏನಾಗಿರ್ತವೆ ಎಲ್ಲವೂ ಕೂಡ ನೆಗೆಟಿವ್ ಆಗಿರುತ್ತೆ. ಅಪೋಸಿಟ್ ಸೈಡ್ ಇಲ್ಲಿ ಬಿ ಬೈ 1 ಅಂದಾಗ ಬಿ ಏನಿದೆ ನೆಗೆಟಿವ್ ಇದೆ, ಬೈ 1 ಅಂದಾಗ ನೆಗೆಟಿವ್. ಕಾಸ್ ಆಫ್ ಎಕ್ಸ್ ಇಲ್ಲಿ ಎ ಏನಿದೆ ಪಾಸಿಟಿವ್ ಇದೆ, ಡಿವೈಡೆಡ್ ಬೈ 1 ಅಂದಾಗ ಪಾಸಿಟಿವ್. ಅಂದರೆ ಓ ಎಮ್ ಅಂದರೆ ಈ ಕಡೆ ವ್ಯಾಲ್ಯೂಗಳು ಏನಾಗಿರ್ತವೆ ಪಾಸಿಟಿವನ್ನು ಹೊಂದಿರ್ತವೆ. ಹಾಗಾಗಿ ಟ್ಯಾನ್ ಆಫ್ ಎಕ್ಸ್, ಟ್ಯಾನ್ ಆಫ್ ಎಕ್ಸ್ ಅಂದಾಗ ಸೈನ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸೈನ್ ಏನಿದೆ ನೆಗೆಟಿವ್ ಇದೆ, ಕಾಸ್ ಏನಿದೆ ಪಾಸಿಟಿವ್ ಇದೆ. ಹಾಗಾಗಿ ಟ್ಯಾನ್ ಏನಿರುತ್ತೆ ನೆಗೆಟಿವ್ ಬರುತ್ತೆ. ಸೈನ್ದು ಇನ್ವರ್ಸು ಕೊಸೆಕೆಂಟ್ ಆಫ್ ಎಕ್ಸ್, ಇದು ಕೂಡ ನೆಗೆಟಿವ್ ಇರುತ್ತೆ. ಕಾಸ್ದು ಇನ್ವರ್ಸು ಸೆಕೆಂಡ್ ಆಫ್ ಎಕ್ಸ್, ಇದು ಕೂಡ ಏನಾಗಿರುತ್ತೆ ಪಾಸಿಟಿವ್ ಇರುತ್ತೆ. ಅಂದರೆ ಕಾಸ್ ಪಾಸಿಟಿವ್ ಇದೆ, ಸೆಕೆಂಡ್ ಆಫ್ ಎಕ್ಸ್ ಕೂಡ ಪಾಸಿಟಿವ್ ಇರುತ್ತೆ. ಟ್ಯಾನ್ ನೆಗೆಟಿವ್ ಇದೆ, ಹಾಗಾಗಿ ಕಾಟ್ ಕೂಡ ಏನಾಗಿರುತ್ತೆ ನೆಗೆಟಿವ್ ಆಗಿರುತ್ತೆ. ಹಾಗಾದರೆ ಫೋರ್ತ್ ಕ್ವಾಡ್ರಂಟಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇದೆ, ಕಾಸ್ ಪಾಸಿಟಿವ್ ಇದೆ, ಇನ್ವರ್ಸ್ ಏನಿದೆ ಸೆಕೆಂಡ್ ಪಾಸಿಟಿವ್ ಇದೆ. ಹಾಗಾದರೆ ನಾವು ಇದನ್ನು ಈಸಿಯಾಗಿ ಯಾವ ರೀತಿಯಾಗಿ ನೆನ್ಪಿಟ್ಕೋಬೋದು ಅಂತ ನೋಡಿದಾಗ, ಸೊ ಎ ಅಂತಂದರೆ ಆಲ್. ಫಸ್ಟ್ ಕ್ವಾಡ್ರಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಪಾಸಿಟಿವ್ ವ್ಯಾಲ್ಯೂವನ್ನು ಹೊಂದಿರ್ತವೆ, ಹಾಗಾಗಿ ಎ. ಎರಡನೇ ಕ್ವಾಡ್ರಂಟು ಎಸ್ ಅಂದರೆ ಸೈನ್ದು ಇನ್ವರ್ಸು ಕೊಸೆಕ್ ಆಫ್ ಎಕ್ಸ್. ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನು ಮತ್ತು ಕೊಸೆಕ್ ಮಾತ್ರ ಪಾಸಿಟಿವ್ ಇರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನು ಅದರ ಇನ್ವರ್ಸು ಕಾಟು ಏನಿರುತ್ತೆ ಪಾಸಿಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸು ಮತ್ತು ಅದರ ಇನ್ವರ್ಸು ಸೆಕೆಂಡು ಎರಡು ಕೂಡ ಪಾಸಿಟಿವ್ ಆಗಿರುತ್ತೆ. ಹಾಗಾದರೆ ಈಸಿಯಾಗಿ ನೆನ್ಪಿಟ್ಕೋದು ಯಾವ ರೀತಿ ಅಂದರೆ ಎ ಎಸ್ ಟಿ ಸಿ. ಎ ಅಂದರೆ ಆಲ್, ಎಸ್ ಅಂದರೆ ಸೈನು, ಅದರ ಇನ್ವರ್ಸು ಕೊಸೆಕು ಪಾಸಿಟಿವ್ ಇರುತ್ತೆ. ಥರ್ಡ್ ಕ್ವಾಡ್ರಂಟಲ್ಲಿ ಟ್ಯಾನು ಮತ್ತು ಕಾಟು ಪಾಸಿಟಿವ್ ಇರುತ್ತೆ. ಫೋರ್ತ್ ಕ್ವಾಡ್ರಂಟಲ್ಲಿ ಕಾಸು ಸೆಕೆಂಡು ಪಾಸಿಟಿವ್ ಇರುತ್ತೆ. ಈ ರೀತಿಯಾಗಿ ಸೈನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು.